ಎವ್ರಿವಾನ್, ಇವತ್ತಿನ ವಿಡಿಯೋ ಏನಂದರೆ ಬ್ರೆಡ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀವಿ ವಿಧಾನ. ಬನ್ನಿ ಹೋಗೋಣ. ಫಸ್ಟು ನಾವು ಕೊತ್ತಂಬರಿ ಮತ್ತು ಪುದೀನಾನ ಚೆನ್ನಾಗಿ ತೊಳ್ಕೊಬೇಕು. ನಂತರ ಅದನ್ನು ಜಾರ್ಗೆ ಹಾಕ್ಕೋಬೇಕು. ಆಮೇಲೆ ಆ ಜಾರ್ಗೆ ನಾವು ಮೊಸರು ಹಾಕ್ಕೋಬೇಕು. ನಂತರ ಆಮೇಲೆ ಚಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಅದನ್ನ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ನಂತರ ತವಾನ ಮತ್ತು ಬಾಣಲಿನ ಬಿಸಿ ಮಾಡ್ಕೋಬೇಕು. ಏನಕ್ಕೆ ಬಾಣಲಿನ ಬಿಸಿ ಮಾಡ್ಕೋಬೇಕು ಅಂದರೆ ನಾವು ಇದು ಲೈಕ್ ಮಸಾಲ ಮಾಡಬೇಕಲ್ಲ, ಅದಕ್ಕೆ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ನಂತರ ಕೊರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ 3 ಹಾಕ್ಕೋಬೇಕಾಗುತ್ತೆ. ನಂತರ ಚೀಸ್ ಕೂಡ ಬೇಕು ಇದಕ್ಕೆ. ಆಮೇಲೆ ಬ್ರೆಡ್ ಬೇಕು. ನಂತರ ಬಾಂಡಿ ಬಿಸಿ ಆದ ತಕ್ಷಣ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೆಟೊ, ಚಿಲ್ಲಿ ಇದು 3 ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಂತರ ಉಪ್ಪು ಹಾಕ್ಕೋಬೇಕು. ನಂತರ ಚೀಸ್ ಹಾಕ್ಕೋಬೇಕು. ಅದು 3 ಜನಕ್ಕೆ ಒಂದು ಚೀಸ್ ಹಾಕಿದ್ದು. ಖಾರ ಪುಡಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಕೊರಿಯಂಡರು, ಖಾರ ಪುಡಿ, ಅರಿಶಿನ ಪುಡಿ, ಇದು 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಬೇಗ ಬಿಟ್ಬಿಡಬೇಕು. ಇಷ್ಟು ಮಸಾಲದ ಪದಾರ್ಥ ವಿಧಾನ ಯಾವ ರೀತಿ ಮಾಡಬೇಕು ಅನ್ನೋದು. ನಂತರ ಒಂದು ಬ್ರೆಡ್ ತಗೊಂಡು ನಾವು ರುಬ್ಬಿರ್ತೇವಲ್ಲ, ಇದು ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನ ಬ್ರೆಡ್ ಮೇಲೆ ಜಸ್ಟ್ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆ, ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ಹಾಕಿರೋ ಮಸಾಲಾನ ಚೆನ್ನಾಗಿ ಲೈಕ್ ಎಲ್ಲ ಸ್ಪ್ರೆಡ್ ಮಾಡಬೇಕು. ಬ್ರೆಡ್ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು. ಜಸ್ಟ್ ಅದನ್ನ ಲೈಕ್ ನೀವು ಮಾಡಿರ್ತೀರಲ್ಲ ಅದನ್ನ ಹಾಕಬೇಕು ಬ್ರೆಡ್ ಮೇಲೆ. ಜಾಸ್ತಿ ಹಾಕೋಬೇಡ, ಇನ್ನೂ ಒಂದು 2 ಪೀಸ್ ಇರಲಿ ಅಷ್ಟೇ. ಓಕೆ,
ಚೀಸ್ ಹಾಕ್ತಿಯಲ್ಲ ಇನ್ನೊಂದಕ್ಕೆ. ಓಕೆ, ಇನ್ನೊಂದು ಓಕೆ. ಈ ಥರ ಮಾಡಿ ನೀವೇನು ಮಾಡಿರ್ತೀರೋ ಅದನ್ನ ಸ್ವಲ್ಪ ಹಾಕಿ ಪಲ್ಯ ಥರ. ಓಕೆ, ಈ ರೀತಿ ಚೀಸ್ ಹಾಕಬೇಕು ಅದ್ರ ಮೇಲೆ. ಆಮೇಲೆ ಇನ್ನೊಂದು ಬ್ರೆಡ್ ಹಾಕಿ ಮುಚ್ಕೋಬೇಕು. ನಂತರ ನಾವೇನು ಮಾಡಬೇಕು ಅಂದರೆ ಅಲ್ಲಿ ತವಾ ಮೇಲೆ ಬಿಸಿ ಮಾಡೋಕೆ ಇಕ್ಕಿರ್ತೀವಲ್ಲ ಅದ್ರ ಮೇಲೆ ಇಕ್ಕಬೇಕು. ಚೆನ್ನಾಗಿ ಬೇಯಿಸ್ಕೋಬೇಕು. ಅದನ್ನ ಚೆನ್ನಾಗಿ ಬೇಯಬೇಕದು. ಆ ಚೀಸು ಅದಕ್ಕೆ ಚೆನ್ನಾಗಿ ಹೊಂದ್ಕೊಂಡು ಇರಬೇಕು, ಅಂದುವರೆಗೂ ಬರಬೇಕು. ನೆಕ್ಸ್ಟ್ ರಿವ್ಯೂ ನೋಡೋಣ. ಓಕೆ, ಈ ಥರ ಬೇಯಿಸ್ಕೊಂಡ್ಮೇಲೆ ರಿವ್ಯೂ ನೋಡೋಣ ಹೇಗಿರುತ್ತೆ ಅಂತ. ಫೈನಲ್ ಈ ಥರ ಬಂದಿದೆ. ಇದು ರೀತಿ ಕಟ್ ಮಾಡಿಕೊಂಡು ಸಾಸ್ ಜೊತೆಗೆ ತಿಂದರೆ ರಿವ್ಯೂ ನೋಡೋಣ. ರಿವ್ಯೂ ಕೇಳೋಣ. ಏನ್ಮ ಹೆಂಗೈತೆ? ಹಿಂಗಿದ್ದೀರೋ? ಹಿಂಗಿದೆ ಚೆನ್ನಾಗಿದಾ?